ಅಂತಂದ್ರೆ ಒಂದು ಚಿಕ್ಕ ಕಾಳು, ಹ್ಮ್. ಈ ಮಡಕೆ ಕಾಳು ಬರುತ್ತಲ್ಲ ಆ ಹೌದು. ಟೈಪ್ ಕಾಣ್ತದೆ. ಇದು ಬೇಳೆ ಮಾತ್ರ ತುಂಬಾ ಸೂಪರ್ ಆಗಿರ್ತದೆ ತಿನ್ಲಿಕ್ಕೆ. ಗಿಡ ಹಂಗೆ ಇರ್ತದೆ, ಮತ್ತೆ ಚಿಗುರ್ಕೊಂಡು ಇದು ಆಮೇಲೆ ಒಂದ್ ಕುಯ್ಲ್ ಬರಲ್ಲ ಇದು. ಹಾ. ಇದು ಹೆಚ್ಚು ಕಮ್ಮಿ ಜೂನ್ ತಿಂಗಳ ಗಂಟನೂ ಹೂ ಬೊಟ್ಟಿ ಕಾಯಿ ಬಂದು ಬತ್ತಾನೆ ಇರ್ತದೆ. ಇದು ಕಂಟಿನ್ಯೂ ಬರ್ತಾನೆ ಕಂಟಿನ್ಯೂ ಇರ್ತದೆ. ಬರ್ತಾನೆ ಇರ್ತದೆ. ಹಾಗೆ 2 ತಿಂಗಳು ಮಾತ್ರ ಇದು ಬರಲ್ಲ. ವರ್ಷದಲ್ಲಿ 2 2 ತಿಂಗಳು ತಿಂಗಳು ಮಾತ್ರ. ಮಾತ್ರ. ಯಾವಾಗ ಅಂದ್ರೆ ಅಪ್ಪ ಬಂದಿದೆ ನೋಡಿ ಎಷ್ಟು ಗಿಡ ಹೌದು, ಬಂದಿದೆ ಅಂತ. ಹತ್ತತ್ರ ಏನಿಲ್ಲ ಅಂದ್ರು ಹಾ. ಇಲ್ಲಿಂದ ಅಲ್ಲಿಗೆ ಒಂದ್ 4 ಅಡಿ ಇಲ್ವಾ ಸರ್? 4 ಅಡಿ ಬರುತ್ತೆ ಸರ್. ಒಂದು 4 ಅಡಿ ಉದ್ದ, ಹಿಂಗ 4 ಅಡಿ, ಹಿಂಗ್ 4 ಅಡಿ. 4 ಅಡಿ ಒಂದೇ ಒಂದ್ ಕಾಳು. ಒಂದು ಹುಳ ಅದೇ ಅಂತಂದ್ರೆ ಔಷಧಿ ಇಲ್ಲ ಅಂತ. ಹೌದು, ಔಷಧಿ ಇಲ್ಲ ಅಂತಂದ್ರೆ ಹುಳ ಬದುಕದೆ ಅಂದ್ರೆ ನಾವು ಬದುಕ್ತಿವಿ ಅಂತ. ಬದುಕ್ತಿವಿ ಅಂತ. ಅದೇ ಹಾ. ಹುಳ ತಿಂದೆ ಇಲ್ದಿರೋದ್ನ ನಾವು ತಿಂತಾ ಇದೀವಿ. ನಾವು ತಿಂತಾ ಎಂತ ದುರ್ದಯ ಆಗ್ಬಿಟ್ಟಿದೆ ಅಲ್ಲ ನಮ್ದು. ಸರ್. ಹೌದು, ಕಾಳು ಇದೆ ಇಷ್ಟು ಸರ್. ಗಿಡ ಇಷ್ಟು ದಪ್ಪ ಬಂದು ಇಷ್ಟು ತರ ಹೂ ಕೊಟ್ಟು ಇಷ್ಟು ಕಾಯಿ ಕೊಟ್ರೆ ನಾಟಿ ವೆರೈಟಿ ಯಾಕೆ ಇಂಪ್ರೂವ್ ಮಾಡಬಾರ್ದು? ಖಂಡಿತ. ರೈತರು ಯಾಕೆ ನಮ್ಮ ನಾಟಿ ವೆರೈಟಿಗೆ ಹಿಂದಕ್ಕೆ ಹೋಗ್ತಾರೆ? ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹೈಬ್ರಿಡ್ ಹೈಬ್ರಿಡ್ ಹೈಬ್ರಿಡ್, ಈ ಹೈಬ್ರಿಡ್ ದುನಿಯಾದಲ್ಲಿ ನಾವೆಲ್ಲ ಒಂಥರ ಹೈಬ್ರಿಡ್ ತಿಂದು ನಾವು ಒಂಥರ ಹೈಬ್ರಿಡ್ ಆಗ್ಬಿಟ್ಟಿದೀವಿ. ತಿಂತಾ ಇರೋ ಊಟದಲ್ಲಿ ಏನು ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಮನೆ ಅಂದ್ಮೇಲೆ ನಿತ್ಯ ನಮಗ್ ಬೇಕಾಗಿರೋದು ಅಕ್ಕಿ ಬಿಟ್ರೆ ಉಪ್ಪು, ಎಣ್ಣೆ, ಅದ್ ಬಿಟ್ರೆ ಬೇಳೆ. ಇವಾಗಿಂದಂತೂ ಬೇಳೆದೊಂಥರ ಮಾಫಿಯಾನೇ ಆಗ್ಬಿಟ್ಟಿದೆ. ಬನ್ನಿ ಇಲ್ಲೊಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ. ಎಷ್ಟೋ ಕಡೆ ಹುಡ್ಕಾಡಿ ಅವ್ರಿಗೆ ಸಿಗ್ದಂತ 10 ನಾಟಿ ಬೀಜನ ತಗೊಂಡ್ಬಂದು ಇಟ್ಕೊಂಡು ಇವತ್ತು ಸಾಕಷ್ಟು ಗಿಡಗಳನ್ನ ಬೆಳಿತಾ ಇದಾರೆ. ಆ ರೈತರನ್ನ ಹುಡಿಕೊಂಡ್ ಬಂದಿದ್ದೀನಿ ನಾನು ಪಿರಿಯಾಪಟ್ಟಣಕ್ಕೆ. ಬನ್ನಿ ಆ ರೈತರನ್ನ ಪರಿಚಯ ಮಾಡಿಸ್ತೀನಿ. ನಮಸ್ತೆ ಕಾಳಪ್ಪನವ್ರೆ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತುಂಬಾ ಜನಕ್ಕೆ ನಿಮ್ ಪರಿಚಯ ಇದೆ ಆಲ್ರೆಡಿ. ನಮ್ಮ ಚಾನೆಲ್ ಮುಖಾಂತರ ಸಾಕಷ್ಟು ವಿಡಿಯೋಸ್ ಮಾಡಿದೀವಿ. ನಿಮ್ಮ ಈ ದೇಸಿ ಸೀಡ್ಸ್ ಬಗ್ಗೆ, ದೇಸಿ ಸೊಪ್ಪಿನ ಬಗ್ಗೆ ಎಲ್ಲ. ಸೊ ಹೊಸ್ದಾಗಿ ಏನೋ ಒಂದು ಪ್ರಯೋಗ ಮಾಡಿದೀನಿ ಸರ್ ನಾನು ಅಂತ ಹೇಳಿದ್ರೆ, ಮತ್ತೆ ಹೊಸ್ದಾಗಿ ನೋಡೋವಂತ ವೀಕ್ಷಕರಿಗೆ ನಿಮ್ದೊಂದು ಚಿಕ್ಕದಾದಂತ ಒಂದು ಕಿರು ಪರಿಚಯ ಮಾಡ್ಕೊಬೋದಾ? ಸರ್, ನನ್ನ ಹೆಸರು ಕಾಳಪ್ಪ ಅಂತ. ನಮ್ದು ಇಟ್ನೆ ಹೆಬ್ಬಗಲ ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್. ನಾವು ಈಗ ಏನ್ ಮಾಡಿದೀನಿ ಅಂತಂದ್ರೆ, ಈಗ ತೊಗರಿ ಪ್ರತಿಯೊಬ್ರು ಇವತ್ತು ಎಲ್ಲಿಂದ ಎಲ್ಲಿ ಗಂಟ ಹೋದ್ರು ಹೈಬ್ರಿಡ್ ತೊಗರಿನೇ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈಗ ಹೈಬ್ರಿಡ್ ತೊಗರಿ ಮಾಡಿ ಅವ್ರ ದೇಹನು ಹೈಬ್ರಿಡ್ ರೀತಿನೇ ಮಾಡ್ಕೊಂಡು ಯಾವುದೇ ರೀತಿಯಾದ ಒಂದು ಆರೋಗ್ಯ ಇವತ್ತು ಬರ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ್ಗೆ ಎಲ್ಲಿಂದ ಎಲ್ಲಿ ಗಂಟ ಹೋದ್ರು ಒಂದು 25 ವರ್ಷ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತದೆ, ಶುಗರ್ ಬರ್ತದೆ, ಇಲ್ಲ ಲಿವರು, ಕ್ಯಾನ್ಸರು, ಅದು ಇದು ಅಂತ ಬತ್ತನೇ ಇರ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡಿದೀವಿ ಅಂದ್ರೆ, ಈ ತೊಗರಿ ಬೇಳೆ, ಮೈನ್ ತೊಗರಿ, ಯಾಕೆಂದ್ರೆ ಸಾಂಬಾರ್ಗೆ ದಿನನಿತ್ಯ ಬೇಕಾಗಿರೋದು ತೊಗರಿ ಬೇಳೆ. ಹೌದು. ತೊಗರಿ ಬೇಳೆ ಅದನ್ನ ನಾನು ನಾಟಿಲೇ ಒಂದು ಪ್ರಯೋಗ ಮಾಡ್ಬೇಕು ಅಂತ ಅನ್ಬಿಟ್ಟು ಎಲ್ಲಾ ಬೇರೆ ಕಡೆ ಅಲ್ಲಿ ಇಲ್ಲಿ ಹುಡುಕಿ ಒಂದು ಸ್ವಲ್ಪ ತಗೊಬಂದು ಅದೊಂದು ನಾಟಿ ತೊಗರಿನ ಒಂದು ಪರಿಚಯ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲೇ ನೀವೇ ನೋಡ್ತಾ ಇದ್ದೀರಿ, ಇದೊಂದು ಮರ ತೊಗರಿ ಅಂತ. ಇದು ಒಂದು ಸರಿ ನೆಟ್ರೆ ಒಂದು 4 ರಿಂದ 5 ವರ್ಷ ಬರುತ್ತೆ. 4 ರಿಂದ 5 ವರ್ಷ. 5 ವರ್ಷ ಒಂದು ಸರಿ ತಂದು ನೆಡೋದಷ್ಟೇ. ಇದನ್ನ 4 ರಿಂದ 5 ವರ್ಷ ಬರುತ್ತೆ ಇದು. ನೋಡಿ, ಪ್ರತಿ ಒಬ್ರು ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕಾಯಿ ಬರ್ತಾ ಇದೆ ಅಂತ ನೀವೇ ತೋರ್ತಾ ಇದೀರಿ. ಹೌದು, ಹೂ ಹೆಂಗಿದೆ ಕಾಯಿ ಇದೆ. ಇದಕ್ಕೆ ನಾನು ಔಷಧಿ ಆಗ್ಲಿ ಒಂದ್ ಯಾವ್ದು ಸುಧಾ ನಾನು ಹಾಕಿಲ್ಲ ಇದಕ್ಕೆ. ನೀವೆಲ್ಲ ಹಾಕ್ತೀರಾ? ಅಲ್ಲ, ಬಳಸಲ್ಲ. ಈಗ ಹೇಳಿ, ಪ್ರತಿಯೊಬ್ರು ಹೇಳ್ತಾರೆ ಔಷಧಿ ಹೊಡಿಬೇಕು ತೊಗರಿಗೆ, ಇಲ್ಲ ಹುಳ ಬರ್ತದೆ ಅಂತ. ನೀವೇ ನೋಡ್ತಾ ಇದೀರಿ, ಒಂದ್ ಹುಳ ಆ ಕಡೆ ಕಾಯಿ ಆ ರೀತಿ ಇರೋ ಕಾರಣದಿಂದ ನಾನೇನ್ ಮಾಡಿದೆ ಅಂದ್ರೆ, ಈ ತೊಗರಿಗಳನ್ನೆಲ್ಲ ನಾನು ಒಂದು, ಯಾಕೆಂದ್ರೆ ಎಲ್ಲಾ ವೆರೈಟಿನೂ ನಾನು ತಡ್ನಿ ಆಗ್ಲಿ ತೊಗರಿ ಆಗ್ಲಿ ಪ್ರತಿ ಒಂದನ್ನು ನಾನು ನಾಟಿ ವೆರೈಟಿನೇ ನಾನು ಮಾಡ್ತಾ ಇರೋದು. ಇದು ನಶಿಸಿ ಹೋಗ್ತಾ ಇರೋಂಥದ್ದು. ನೋಡಿ, ಇದು ಕಾಳು ಇಷ್ಟಪ್ಪ ಬರ್ತದೆ ಹಸಿರಲ್ಲಿ. ಇದು ಸುಂಡಿ ದಪ್ಪ ಬತ್ತು ಅಂತಂದ್ರೆ ಒಂದು ಚಿಕ್ಕ ಕಾಳು, ಈ ಮಡಕೆ ಕಾಳು ಬರುತ್ತಲ್ಲ ಆ ಟೈಪ್ ಕಾಣ್ತದೆ. ಇದು ಬೇಳೆ ಮಾತ್ರ ತುಂಬಾ ಸೂಪರ್ ಆಗಿರ್ತದೆ ತಿನ್ಲಿಕ್ಕೆ. ಅಂತ ವೆರೈಟಿ ಅದನ್ನ ನಾನು ಪ್ರಮೋಟ್ ಮಾಡಿ ಇದನ್ನ ಪ್ರತಿ ಒಬ್ರು ಉಳಿಸ್ಕೊಂಡು ಅವ್ರವ್ರ ಜಮೀನಲ್ಲಿ ಹಾಕೊಂಡ್ರೆ ರೈತರು ಅವ್ರ ಮನೆಗೆ ಒಂದು ಆರೋಗ್ಯಕರವಾದಂತ ಒಂದು ಬೇಳೆ ಬರ್ತದೆ ಅಂತ ಒಂದು ನಾನು ಪ್ರಮೋಟ್ ಮಾಡಿ ಈ ಸಲ ಎಲ್ಲಾ ಕಡೆಯಿಂದ ಹುಡುಕಿ ತಂದು ಹಾಕಿರೋದು ಇದು ಮರ ತೊಗರಿ. ಇದೊಂದು ಲೈನು. ಇದ್ರಲ್ಲಿ ನೋಡಿದ್ರೆ ಈ ಗಿಡ ತುಂಬಾ ಹೈಟ್ ಬಂದಿದೆ. ಓಕೆ, ಸ್ವಲ್ಪ ಕಾಯಿಗಳು ಸ್ವಲ್ಪ ದಪ್ಪ ಇದೆ, ಉದ್ದ ಇದೆ. ಇದ್ ನೋಡಿದ್ರೆ ಗಿಡನೇ ಹೈಟ್ ಇಲ್ಲ, ತುಂಬಾ ಹೂವು ಬಿಟ್ಟಿದೆ. ಅಲ್ಲ ಸರ್, ಇದು ಮರ ತೊಗರಿ ಅಂತ. ಇದು ಮರ ತೊಗರಿ. ಇದು ಮರ ಬೆಳೆದಂಗ್ ಬೆಳೀತದೆ. ಈಗ ಮುಂದಿನ ಸಾರಿಗೆ ನೀವು ಬತ್ತು ನೋಡ್ತು ಅಂತ ಅಂದ್ರೆ ಇದು ಸುಮಾರು ಒಂದು 5 ಅಡಿ ಮೇಲೆ ಹೋಗ್ತದೆ. ಇದು 5 ಅಡಿ ಮೇಲೆ ಹೋಗ್ತದೆ. ಇದೇನ್ ಕಟಾವೇನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇದಕ್ ನೀರ್ ಮಾತ್ರ ಬೇಸಿಗೆ ಟೈಮಲ್ಲಿ ಒಂದ್ 2-3 ಸರಿ ಒಂದ್ ನೀರ್ ಕೊಟ್ಕೋಬೇಕು. ಗಿಡ ಹಂಗೆ ಇರ್ತದೆ, ಮತ್ತೆ ಚಿಗುರ್ಕೊಂಡು ಇದು ಆಮೇಲೆ ಒಂದ್ ಕುಯ್ಲ್ ಬರಲ್ಲ ಇದು. ಇದು ಹೆಚ್ಚು ಕಮ್ಮಿ ಜೂನ್ ತಿಂಗಳ ಗಂಟನೂ ಹೂ ಬೊಟ್ಟಿ ಕಾಯಿ ಬಂದು ಬತ್ತಾನೆ ಇರ್ತದೆ. ಇದು ಕಂಟಿನ್ಯೂ ಬರ್ತಾನೆ ಇರ್ತದೆ. ಹಾಗೆ 2 ತಿಂಗಳು ಮಾತ್ರ ಇದು ಬರಲ್ಲ. ವರ್ಷದಲ್ಲಿ 2 ತಿಂಗಳು ಮಾತ್ರ. ಯಾವಾಗ ಅಂದ್ರೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ 2 ತಿಂಗಳು ಬರಲ್ಲ. ಇನ್ನು ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ ತಿಂಗಳ ಗಂಟು ಕಾಯಿ ಬರ್ತಾನೆ ಇರ್ತದೆ. ಬರ್ತಾನೆ ಇರ್ತದೆ. ಒಂದ್ಸರಿ ಗಿಡ ನೀಡೋದು ಅಷ್ಟೇ.
ಇದು ಇದನ್ನ ಇನ್ನೊಂದು ಈಗ ಎಲ್ರು ಇದೇ ತರ ಹೇಳ್ತಾರೆ, ನಾನ್ ನಾಟಿ ಬೆಳೆದಿದ್ದೀನಿ ಅಂತ. ಹ್ಮ್. ಈಗ ವೀಕ್ಷಕರಾಗ್ಲಿ ಇಲ್ಲ ನನ್ನ ಫಾಲೋವರ್ಸ್ ಆಗ್ಲಿ, ಅವ್ರಿಗೆ ನಾಟಿ ಅಂತ ಅವ್ರು ಹೆಂಗೆ ಖಚಿತ ಪಡಿಸ್ಕೊಬಹುದು? ಸರ್ ನಾಟಿ ಅಂತ ಖಚಿತ ಯಾವ ರೀತಿ ಪಡಿಸ್ಕೋಬಹುದು ಅಂತ ಅಂದ್ರೆ ಅವರು ಮೊದಲು ಟೆಸ್ಟ್ ಮಾಡಬೇಕು. ಟೆಸ್ಟಿಂಗ್ ಅಂತ ಏನು ಅಂತಂದ್ರೆ ಅದು ತಗೊಂಡೋಗ್ಬಿಟ್ಟು ಯಾವುದೋ ಒಂದು ತಂದು ಟೆಸ್ಟ್ ಮಾಡೋದಲ್ಲ. ಅವ್ರ ಹೊಲದಲ್ಲಿ ಗಿಡ ನೆಡ್ಬೇಕು. ಒಂದನ್ನ ಗಿಡ ನೆಟ್ಟಿ, ಈಗ ನಾನು ಏನ್ ಹೇಳ್ತಾ ಇದ್ದೀನಿ, 4 ರಿಂದ 5 ವರ್ಷ ಗಿಡ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಒಂದು 2 ತಿಂಗಳು ಬಿಟ್ರೆ ಬಾಕಿ ಟೈಮಲ್ಲೆಲ್ಲ ಕಾಯಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಅವ್ರು ಪರೀಕ್ಷೆ ಮಾಡ್ಕೋಬೇಕು. 1-2 ಗಿಡನ ಅವ್ರು ಭೂಮಿಲಿ ಇಟ್ಕೊಂಡು ನೀರು ಕೊಟ್ಕೊಂಡು ಆವಾಗ ನೀರು ಕೊಟ್ಕೊಂಡು ಅದು ಬರುತ್ತಾ ಇಲ್ವಾ ಅಂತ ಟೆಸ್ಟಿಂಗ್ ಮಾಡಿದ್ರೆ ಹೈಬ್ರಿಡ್ ಬರೋದೇ ಒಂದೇ ಟೈಮ್. ಅದು ಲೆಕ್ಕ ಹಾಕೊಳ್ಳಿ. ಅದು ಯಾವಾಗ ಅಂದ್ರೆ ಡಿಸೆಂಬರ್ ಸ್ಟಾರ್ಟ್ ಆಗ್ತದೆ, ಮಾರ್ಚಿಗೆ ಜನವರಿ ಫೆಬ್ರವರಿ ಕ್ಲೋಸ್ ಆಯ್ತದೆ. ಅದು ಇನ್ನು ಬರಲ್ಲ ಇನ್ನು ಯಾವುದೇ ಕಾರಣಕ್ಕೂ. ಮತ್ತೆ ಗಿಡನೂ ಸತ್ತೋಗ್ತದೆ. ಗಿಡ ಸತ್ತೋಗ್ತದೆ, ನಿಲ್ಲಲ್ಲ. ಅದನ್ನ ನಾಟಿ ವೆರೈಟಿ ಅಂತಂದ್ರೆ ಈ ರೀತಿ ಅವರು ಪರೀಕ್ಷೆ ಮಾಡ್ಕೋಬೇಕು. ಅದನ್ನ ಅವ್ರ ಜಮೀನಲ್ಲಿ 4 ಬೀಜ ತಗೋಬೇಕು. 4 ಬೀಜ ತಗೊಂಡು ನೆಟ್ಕೋಬೇಕು. 4 ಗಿಡನ ನೆಟ್ಕೊಂಡು ಎಷ್ಟು ವರ್ಷ ಬರ್ತದೆ, ಇದು ಎಷ್ಟು ತಿಂಗಳ ಗಂಟೆ ಕಾಯಿ ಬರ್ತದೆ ಗಿಡ ನೋಡ್ಕೋಬೇಕು. ಅದನ್ನ ಅದ್ ಮಾಡ್ಬೇಕೇ ಹೊರತು ಅದಲ್ದೇನೆ ನಾವು ಅಲ್ಲಿ ತಂದಾಗ್ತೆ ಇಲ್ಲಿ ತಂದಾಗ್ತೆ ಅಂದಾಗ, ಈಗ ಪ್ರತಿಯೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹೈಬ್ರಿಡ್ ಇವತ್ತು ಎಲ್ಲಾ ಕಡೆಲೂ ಸಿಗ್ತಾ ಇರೋದು ಹೈಬ್ರಿಡ್. ಪ್ರತಿಯೊಬ್ಬ ರೈತನು ಸುದ ಹೈಬ್ರಿಡ್ಗೆ ಹೋಯ್ತಾ ಇರೋದು. ನಾಟಿ ಯಾವುದು ಹೈಬ್ರಿಡ್ ಯಾವುದು ಅಂತ ಪತ್ತೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಆ ಕಾರಣದಿಂದನೇ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಹೈಬ್ರಿಡ್ ಬೀಜಕ್ಕೆ ಕೋಟಿಂಗ್ ಮಾಡಿರ್ತಾರೆ ಅವ್ರು ಬೀಜ ಕೊಡ್ಬೇಕಾದ್ರೆ. ಈಗ ನಾವು ನಮ್ಮ ಹತ್ರ ಇದ್ದಾಗ ನಾವು ಕೋಟಿಂಗ್ ಏನ್ ಮಾಡಿರಕಲ್ಲ, ಡೈರೆಕ್ಟ್ ಆಗಿ ಕಾಳು ಹೆಂಗಿರ್ತದೆ ಹಿಂಗೆ ತಗೊಂಡು ನಾವು ಹಿಂಗೆ ಕೊಡ್ತೀವಿ ರೈತರು. ಆವಾಗ ನಾಟಿ ವೆರೈಟಿ ಅಂತ ಅವ್ರು ನಂಬ್ಕೊಳ್ಳೇಬೇಕು. ಅದು ಹೌದು. ಎಲ್ಲ ಏನೋ ತೊಗರಿ ತೋರ್ಸಿದ್ರೆ ಇದೇನ್ ಸರ್, ಇಲ್ಲೇನೋ ಮಧ್ಯ ಒಂದ್ ಈ ತರ ಇದೆ, ಏನಿದೆ ಸರ್? ಇದು ಹಬ್ಬದ ಅಡ್ನಿ ಅಂತ ಅನ್ಬಿಟ್ಟು. ಹಬ್ಬುವ ತಡ್ನಿ ಅಂತ. ಹಬ್ಬುವ ತಡ್ನಿ ಅಂತ ಅಂದ್ರೆ ಇದು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ರು ಆಗಸ್ಟ್ ತಿಂಗಳಲ್ಲಿ ಹಾಕೊಳ್ಳೋರು. ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರೆ ಮಳೆಗಾಲದಲ್ಲಿ ಕಾಯಿ ಬಂದು ಮಾರ್ಚಿ ತನಕ ಇದು ಕಾಯಿ ಬರುದು. ಒಂದು ಗಿಡ ನೆಟ್ರೆ ಅದು ಸುತ್ತಳತೆ 10 ಅಡಿ, ಹಿಂಗ್ 10 ಅಡಿ ಹಿಂಗ್ 10 ಅಡಿ ಹೋಗ್ತದೆ. 20 ಅಡಿ. ಈಗ ನಮ್ಗೆ ಒಂದು 10 ಬೀಜ ನಮ್ಮಲ್ಲಿ ಇದ್ರೆ ಅದು ಒಂದು ಕುಂಟೆ ಜಾಗದಲ್ಲಿ ಆವರ್ಸ್ಕೊತದೆ. ಇದು ಒಂದು ಕುಂಟೆ ಆವರ್ಸ್ಕೊಂತದ. 10 ಬೀಜ ಇದ್ರೆ ಒಂದು ಕುಂಟೆ ಆವರ್ಸ್ಕೊತದೆ. ಇದು ಹೆಂಗ ಹಬ್ಕೊಂಡು ಹಿಂಗ್ ಹೋಗ್ತಾ ಇರ್ತದೆ. ಹಿಂಗೆ ಇದು ಮರ ಆಗಿದ್ರೆ ಮರ ಹತ್ತುತ್ತದೆ. ಮರ ಸಿಕ್ಕಿದ್ರೆ ಹಬ್ಕೊಂಡು ಹೋಗ್ತಾ ಇರ್ತದೆ. ಈಗ ಇದು ಈ ರೀತಿ ತಡ್ನಿ. ಇದು ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ನೋಡಿ, ಬಿಳಿ ಕಾಳು ಬರುತ್ತೆ, ನಾಟಿ ಇದು. ಇದ್ರಲ್ಲಿ ಹೈಬ್ರಿಡ್ ಬರುತ್ತದೆ ವೈಟ್. ಈಗ ಇದನ್ನ ಬೇಯಲ್ಲ ಅದು. ಈಗ ಎಲ್ಲ ನಿಮ್ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತಾ ಇರೋದು ಹೈಬ್ರಿಡ್. ಇದು ನಾಟಿ ವೆರೈಟಿ. ಇದು ಮತ್ತೆ ಜಲ್ದಿ ಬೆಂದೋಯ್ತದೆ. ಹಂಗೆ ಒಂದ್ ಸ್ವಲ್ಪ ಒಂದು ಕುದಿ ಬೇಸರ್ ಸಾಕು, ಪೂರ್ತಿ ಬೆಂದಿ ಕಲ್ಸೋಗಿರುತ್ತೆ. ಮತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದು ಕಾಳು. ಹೌದು, ಸಣ್ಣಕ್ಕೂ ಇದೆ. ಇದು ಚೆನ್ನಾಗಿ ಹಬ್ಕೊಂಡು ಹೋಗ್ತದೆ ಇದು ತಡ್ನಿ. ಇದು ಹಾಕ್ಬಿಟ್ರೆ ಅದನ್ನ ಹಬ್ಬು ತಡ್ನಿ ಅಂತ ಹೇಳೋದು. ನೋಡಿ ಇದು ಹೆಂಗೆಲ್ಲ ಹಬ್ಕೊಂಡಿದೆ ಇಲ್ಲಿ ಅಂತ. ಇಲ್ಲೆಲ್ಲ ಹಬ್ಕೊಂಡಿರೋದು ಅದೇ ಕಾಯಿ. ಇದು ಹಸಿ ಕಾಳಲ್ಲಿ ಹಿಂಗ್ ಬರುತ್ತೆ. ಇದು ಕಾಯಿ ಎಷ್ಟು ದಪ್ಪ ಇದೆ ಕಾಯಿ ನೋಡಿ. ಹಸಿ ಕಾಯಿ ಇದು. ಹಸಿದು ಇಷ್ಟು ಉದ್ದ ಬರುತ್ತೆ ಅದು. ಇದೆ ತುಂಬಾ ಉದ್ದ. ಈ ರೀತಿ ಹಬ್ಬು ತಡ್ನಿ ಅಂತ ಅನ್ಬಿಟ್ಟು. ಈಗ ತೊಗರಿ ಮಧ್ಯದಲ್ಲಿ ಈಗ ಆ ಕಡೆಯಲ್ಲೂ ತೊಗರಿ ಹಾಕಿದೀನಿ, ಅದೊಂದು ತೋರಿಸಿ. ಅದು ನಾಟಿ ತೊಗರಿ. ಇದು ನಾಟಿ ತೊಗರಿ. ತುಂಬಾ ಹೈಟ್ ಕಮ್ಮಿ ಅಲ್ಲ? ಸರ್, ನಾಟಿ ತೊಗರಿ ಹೈಟ್ ಕಮ್ಮಿ ಸರ್. ಇದು ನೋಡಿ, ಇದು ಈ ನಾಟಿ ತೊಗರಿ ಯಾವ ಕಡೆ ನೀವು ಹುಡುಕಿದ್ರು ಅಲ್ಲೂ ಇಲ್ಲ ನಾಟಿ ತೊಗರಿ. ಎಲ್ಲ ಕಡೆ ಹೈಬ್ರಿಡ್ ಸರ್. ಪ್ರತಿಯೊಬ್ಬ ರೈತನು ನರ್ಸರಿಗೆ ಹೋಗಿ ನರ್ಸರಿಲಿ ಸೊಸಿ ಮಾಡಿರ್ತಾರೆ. ಅವ್ರೆಲ್ಲೋ ಬೀಜ ತಂದಿರ್ತಾರೆ, ಸೊಸಿ ಮಾಡಿರ್ತಾರೆ. ಆ ಸೊಸಿ ತಗೊಂಡ್ಬಂದು ನಾಟಿ ಮಾಡ್ತಾ ಇರ್ತಾರೆ ತೊಗರಿ ಬೆಳೆಯಂತ ಜಾಗಗಳಲ್ಲಿ. ಯಾರೋ ಅವ್ರ ಮನೆಗಳಲ್ಲಿ ತೊಗರಿ ಮಡಿಕೊಂಡಿಲ್ಲ. ಇದನ್ನ ನಾನು ಒಬ್ಬರ ರೈತರ ಹತ್ರ ನಾನು ಕಲೆಕ್ಟ್ ಮಾಡಿ ಅವ್ರು ನಮಗೆ ಕೊಟ್ಟಿದ್ದು 10 ಬೀಜ ಕೊಟ್ಟಿದ್ದು. 10 ಬೀಜ 1 2 3 4 5 6 7 8 9 10 ಬೀಜ. 10 ಬೀಜ ಕೊಟ್ಟಿದ್ರು. ಅದು 10 ಬೀಜನ ನಾನು ಇಲ್ಲಿ ತಗೊಬಂದೆ. ಅವ್ರಿಗೆ ನಾನು ಹೇಳ್ದೆ ಒಂದು 25 ಬೀಜನಾರು ಕೊಡಿ ಅಂತ. ಅವ್ರು ಕೊಡ್ಲಿಲ್ಲ. ನಾನೇನ್ ಮಾಡಿದೆ, ಇದು ದಪ್ಪ ಬರಲ್ಲ ಅಂತ ವಿಚಾರದಲ್ಲಿ ಏನ್ ಮಾಡಿದೆ, ಹಂಗಂಗೆ ಹತ್ರಕ್ಕೆ ಹಾಕ್ಬಿಟ್ಟೆ. ಸ್ವಲ್ಪ ಬ್ರಾಂಚಸ್ ಇನ್ನೂ ಬರೋದು ಚೆನ್ನಾಗಿ. ನೋಡಿ ಅದೆಷ್ಟು ದಪ್ಪ ಗಿಡ ಬಂದಿದೆ. ಒಂದು ಗಿಡ ಸಕ್ಕ ದಪ್ಪ ಬಂದಿದೆ. ಅಷ್ಟು ದಪ್ಪ ಬರುತ್ತೆ ಒಂದು ಗಿಡ. ಇದು ಕಾಳು ಮಾತ್ರ ಸರ್ ತುಂಬಾ ಸಣ್ಣ ಇರ್ತದೆ. ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನನ್ ಮಿನಿಮಮ್ ಇದನ್ನ ನಾನು ಕಟ್ಕೊಂಡಿರೋದು 1 kg ಕಾಳು ಬರುತ್ತೆ ಒಂದು ಗಿಡದಲ್ಲಿ ಅಂತ. ಒಂದು ಗಿಡದಲ್ಲಿ ಯಾಕೆ ಅಷ್ಟು ಹೂವಿದೆ, ಅಷ್ಟು ಚೊಟ್ಟಿದೆ. ಹೌದು, ಎಷ್ಟು ನೋಡಿ, ಎಷ್ಟು ಹೂವಿದೆ. ಒಂದು ಹೂವು ಸುದ ಉದ್ರಿಲ್ಲ. ಚೊಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕಾಯಿ ಚೆನ್ನಾಗಿದೆ. ನನ್ ಲೆಕ್ಕಾಚಾರ ಅಷ್ಟು ಲೆಕ್ಕ ಹಾಕಿದೀನಿ. 1 ಗಿಡಕ್ಕೆ 1 kg ಲೆಕ್ಕ ಹಾಕಿದೀನಿ. 1 kg ಮಿನಿಮಮ್ ಬರ್ಲಿಲ್ಲ ಅಂದ್ರೆ ಅರ್ಧ kgನಾರು ಗ್ಯಾರಂಟಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಇದನ್ನೇ ನೀವು ಬೀಜ ಮಾಡ್ಕೊಳ್ಳೋದ? ಮತ್ತೆ ಇದನ್ನೇ ಬೀಜ ಮಾಡಿ ನಾನು ಬೇರೆ ಯಾರೇನಾರು ಕೇಳಿದ್ರೆ ಅವ್ರಿಗೆ ಹಾಕ್ತೀನಿ ಅಂತ ಅಂದ್ರೆ ಇದನ್ನ ನಾಟಿ ತೊಗರಿನ ಕೊಡ್ತೀನಿ. ದತ್ತದ ಬೀಜ ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ದತ್ತದ ಬೀಜ ಕೊಟ್ಟು ಅವ್ರ ಜಮೀನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಮಗೂ ಬಾರಿ ಒಳ್ಳೇದು. ಯಾಕಂದ್ರೆ ನಾನು ಆಲ್ಮೋಸ್ಟ್ ತೊಗರಿ ವೆರೈಟಿನ ಇವಾಗ ಆಕ್ಚುಲಿ 3 ವೆರೈಟಿ ನನ್ನ ಹತ್ರ ತೊಗರಿ ಇದೆ. ಮೇಗಡೆ 1 ವೆರೈಟಿ ಹಾಕಿದ್ದೀನಿ.
ಯಾತ್ಕಂಗ್ ಹಾಕಿದೀನಿ, ಕ್ರಾಸ್ ಪಾಲಿನೇಷನ್ ಆಗದೇನೆ ಈ ರೀತಿ ಇರ್ಲಿ ಅಂತ ಅನ್ಬಿಟ್ಟು ಮೇಲ್ಗಡೆ ಒಂದು ಹಾಕಿದೀನಿ. ಓಕೆ. ಈಗ ಅಕ್ಕಪಕ್ಕ ಇಲ್ಲೇ ಆಯ್ತು, ಒಂದು 15 ಅಡಿ ಜಾಗ ಇಲ್ಲೇ ಇದೆ. ಹೌದು. ಮತ್ತೆ ಅದ್ರ ಮಧ್ಯದಲ್ಲಿ ಸೇವಂತಿಗೆ ತೋರಿಸಿದೀನಿ. ಯಾಕಂದ್ರೆ ಅಲ್ಲಿ ಇಲ್ಲಿಂದ ಹೋಗಿ ಗಿಡ ಕೂತಿ ಸೇವಂತಿಗೆ ಹೂ ಮೇಲೆ ಕೂತಾಗ ತಿರ್ಗಾ ಅದ್ರ ಮೇಲೆ ಹೋಗಿ ಕೂತಾಗ ಕ್ರಾಸ್ ಪಾಲಿನೇಷನ್ ಆಗ್ದಂಗೆ ಒಂದ್ ಗಿಡನ ಇಟ್ಕೊಂಡು ಇದನ್ನ ಮೇಂಟೆನೆನ್ಸ್ ಮಾಡಿದೀನಿ. ತೊಗರಿಲಿ ಮಾತ್ರ ಇಷ್ಟು ವೆರೈಟಿ ನನ್ನ ಹತ್ರ 3 ವೆರೈಟಿ ಇದೆ. 3 ನಾಟಿ ವೆರೈಟಿನೇ. 3 ನಾಟಿ ವೆರೈಟಿ. 3 ನಾಟಿ. ಇದು ಒಂದು, ಇದು ಎರಡು, ಇನ್ನೊಂದೆಲ್ಲಿದೆ? ಇನ್ನೊಂದು ಮೇಲ್ಗಡೆ ಇದೆ ಸರ್. ಬನ್ನಿ ನೋಡೋಣ. ಮೇಲ್ಗಡೆ ಇದೆ. ಬಟ್ ನೀವ್ ಸೇವಂತಿಗೆ ಬೆಳೆದಿದ್ದೀರಿ ಅಂತೀರಾ. ನಾನು ನಮ್ಮ ಊರು ಬಂದ್ಬಿಟ್ಟು ಬಿಂಡಳ್ಳಿ ಅಂತ ನನ್ ತೋಟ ಇರೋದು. ಸೇವಂತಿಗೆ ಅಂದ್ರೆ ಹಿಂಗಿರೋದೇ ಇಲ್ಲ ಅಲ್ಲಿ. ಒಂದೊಂದು ಗಿಡನು ಹತ್ತತ್ರ ಏನಾದ್ರು ನಿಮ್ದು ಇದಿದೆ ಅಲ್ಲ, ತೊಗರಿ ಗಿಡ ಇದ್ದಂಗೆ ಇರ್ತದೆ. ಇದ್ ನೋಡ್ದೆ ಎಲ್ಲ ಒಣಿಕೊಂಡಿದೆ ಸರ್. ಈಗ ಸೇವಂತಿಗೆಗೆ ಅಂತ ಅಂದ್ರೆ ಪ್ರತಿ ಒಬ್ರು ಔಷಧಿ ಗೊಬ್ಬರ ಹಾಕ್ತಾ ಇರ್ತಾರೆ. ಯಾಕಂದ್ರೆ ವಾರದಲ್ಲಿ 3 ದಿನ ಔಷಧಿ ಹೊಡಿತಾರೆ. ಹೌದು. ಮತ್ತೆ ಒಂದು 4 ರಿಂದ 5 ಸರಿ ಗೊಬ್ಬರ ಕೊಡ್ತಾರೆ. ಈಗ ನಾನು ಈ ಏನು ಗೊಬ್ಬರನೂ ಕೊಟ್ಟಿಲ್ಲ, ಔಷಧಿನೂ ಹಾಕಿಲ್ಲ. ಹೌದು, ಕೊಟ್ಟಿದ್ರೆ ಹೆಂಗ್ ಬಿಟ್ಟಿರೋ ನೋಡಿ, ಅಲ್ಲೇ ಪಕ್ಕದಲ್ಲಿ ನೋಡಿ, ಅಲ್ಲಿ ಹಂಗೆ ಎಷ್ಟು ಕಾಣ್ತಾ ಇದೆ ಅಂತ. ಅಲ್ಲೇ ಇದೆ ಅಲ್ಲ, ನೋಡಿ, ಝೂಮ್ ಮಾಡ್ತೀನಿ. ಔಷಧಿ ಗೊಬ್ಬರ ಕೊಟ್ಟಿರೋ ಹೂವು ಅದು, ಅದೆಷ್ಟು ದಪ್ಪ ಇದೆ. ಹೌದು. ನಾವ್ ಏನು ಕೊಡದೇ ಇರೋ ಗಿಡ ಎಷ್ಟು ದಪ್ಪ ಇದೆ, ಯಾವ ರೀತಿ ಹೂವಿದೆ ಅಂತ. ಹೌದು. ಯಾಕಂದ್ರೆ ಇವತ್ತು ದೇವ್ರಗಳಿಗೂ ಸುಧವ ಔಷಧಿ ಹೊಡೆದೇ ದೇವ್ರಿಗೆ ಹಾಕ್ತಾ ಇದಾರೆ. ಅಷ್ಟು ಒಂದು ನಮ್ಮ ರೈತರಲ್ಲಿ ಒಂದು ಇದು ಬಂದ್ಬಿಟ್ಟಿದೆ. ಯಾಕಂದ್ರೆ ದುಡ್ಡು ಅನ್ಕೊಂಡು ದುಡ್ಡಿನ ಮೇಲೆ ಬಿದ್ದು ಔಷಧಿ ಹೊಡೆದಿ ದೇವ್ರು ಔಷಧಿನೇ ಕುಡಿಬೇಕು. ಮುಂದೆ ಪರಿಸರಕ್ಕೆ ಹಾನಿ ಆಗ್ಬಾರ್ದು. ಮತ್ತೆ ನಮ್ಮ ಒಂದು ಜಮೀನ್ಗೂ ಹಾನಿ ಆಗ್ಬಾರ್ದು. ಮತ್ತೆ ನಮ್ ಗಿಡನು ನಮ್ ದೇವ್ರಿಗೆ ಮಾಡಿಸಿದ್ರೆ ಈಗ ನಮ್ಮನೆ ಪರ್ಪಸ್ಗೆ ಹಾಕೊಂಡಿರೋದು ಹೂವನ್ನ ನಾನು ಯಾರು ಬಂದ್ ನಿಮ್ಮಂತರ ಬಂದ್ ಕೇಳಿದಾಗ ನಿಮ್ಮಂತರ ಕೊಡ್ತೀವಿ ಹೂವ. ಸ್ವಲ್ಪ ಕೊಡಿ ಪೂಜೆಗೆ ಅಂದಾಗ ನಮ್ಮ ಮನೆಗೆ ನಮ್ ದೇವಸ್ಥಾನಕ್ಕೆ ಬಂದಾಗ ಎಷ್ಟುಗಳು ಕೊಡಕ್ಕೆ ಅಂತ ಹಾಕಿರೋದು ಇದನ್ನ. ಇಲ್ಲ, ಹೌದು. ನಾನು ಯಾಕಂದ್ರೆ ನಮ್ಮ ಊರು ಬಿಂಡಳ್ಳಿ ಅಂತ, ಅಲ್ಲಿ ನಾನು ನೋಡ್ತೀನಲ್ಲ, ಸಿಕ್ಕಾಬಿಟ್ರೆ ಹೂವ ಬೆಳಿತಾರೆ. ನಾನು ಒಂದು ಆಸೆ ಆಗ್ಬಿಟ್ಟು ಔಷಧಿ ಹೊಡಿದ್ರೆ ಬೆಳಿಬೇಕು ಅಂತ ಒಂದ್ 5 ಗಿಡ ಅವ್ರ ಹತ್ರ ಇಸ್ಕೊಂಡ್ ಹಾಕ್ದೆ. ಅದ್ ಹಾಕ್ದಾಗ ಎಷ್ಟ್ ನಿಮ್ದಾರು ಇಷ್ಟು ಬಂದದೆ, ನಮ್ದು ನೋಡಿ ಇಷ್ಟೇ ಇದೆ. ಇಷ್ಟೇ. ಇದು ಗೊಬ್ಬರ ಹಾಕ್ತಾ ಇರೋದಕ್ಕೆ ಇದು ಹಿಂಗಾಗಿರೋದು. ಇದಕ್ಕೂ ನಾನು ಕೊಟ್ಟಿಗೆ ಗೊಬ್ಬರ ಇದು ಕೊಟ್ಟೆ, ಅದು ಕೊಡ್ಲಿಲ್ಲ. ಇದಕ್ ಬೇರೆ ನಾನು ಈಗ ಇದು ಚಪ್ಪರದವ್ರೆ ಅಂತ ಬರುತ್ತೆ ನೋಡಿ, ಈ ಗಿಡ ನೋಡಿ, ಇದು ಚಪ್ಪರದವ್ರೆ. ಇದ್ರದ್ದು ಹಾಕ್ತೀನಿ ಇದನ್ನ. ಈ ವಾರಕ್ಕೆ ಒಂದ್ 10 kg ಕಾಯಿ ಸಿಗ್ತಾ ಇದೆ 4 ಸಾಲಲ್ಲಿ. ಮಾಮೂಲಿ ನಾವು ಸಖತ್ ಸೊಪ್ಪು. ಕಾಯಿನೂ ಚೆನ್ನಾಗಿದೆ, ಚೆನ್ನಾಗ್ ಬಂದಿದೆ. ಇದಕ್ಕೂ ಔಷಧಿ ಬಲಿಬೇಕು. ಬಲಿ ಸರ್. ಈಗಾಗ್ಲಿ ನೆನ್ನೆ ಇವತ್ತಾಲೆ ಮಾರಾಟ ಮಾಡ್ಬಿಟ್ಟು ಅದಿನ್ನು ಬಲಿಬೇಕು ಅಂತ ಇದೆಲ್ಲ ಕುಯ್ಕೊಬಿಟ್ಟಿದೀನಿ. ನೀವು ಔಷಧಿ ಹೊಡೆದ್ರೆ ಇವೆಲ್ಲ ಎಲ್ಲಿ ಇರ್ತವೆ ಮತ್ತೆ ನೋಡಿ ಹೆಂಗೆ ಹೆಂಗಿದೆ. ಹುಳನೂ ಇದೆ ನಂದು. ಅದೇ ಹೇಳಿದ, ಅವೆಲ್ಲ ಇದಿರ್ಬೇಕು. ಅವ್ ಇದ್ದಾಗ ಸರ್. ಈಗ ನೋಡಿ, ಔಷಧಿ ಈಗ ಗಿಡದಲ್ಲಿ ಹುಳ ಅದೇ ಅಂದ್ರೆ ಔಷಧಿ ಇಲ್ಲ ಅಂತ. ಔಷಧಿ ಇಲ್ಲ ಅಂತಂದ್ರೆ ಹುಳ ಬದುಕದೆ ಅಂದ್ರೆ ನಾವು ಬದುಕ್ತಿವಿ ಅಂತ. ಅದೇ ಹುಳ ತಿಂದೆ ಇಲ್ದಿರೋದನ್ನ ನಾವು ತಿಂತಾ ಇದೀವಿ. ಎಂತ ದುರ್ದಯ ಆಗ್ಬಿಟ್ಟಿದೆ ಅಲ್ಲ ನಮ್ದು. ಸರ್ ಹೌದು. ಕೆಲವೊಂದು ಈಗ ನೋಡಿ, ಇದನ್ನ ಹುಳು ತಿನ್ನಲ್ಲ. ಹೌದು. ನಾವ್ ಈಗ ಇದನ್ನು ಹುಳ ತಿನ್ನಲ್ಲ, ನಾವು ತಿಂತೀವಿ. ಹೌದು. ಜನ ಹುಳ ಇದೆ ಅಂದ್ರೆ ಬೇಡಪ್ಪ ಅಂತಾರ, ಅವ್ರಿಗೆ ಅದು ಅರಿವೇ ಬರ್ತಿಲ್ಲ ಇನ್ನು. ನುಗ್ಗೆ ಗಿಡ ತೋರಿಸಿ, ಇದು ನಮ್ದು ಛತ್ರಿ ನುಗ್ಗೆ. ಇದು ಸರ್ ಇದು ಗಿಡ ಅಲ್ಲ, ಇದು ಮರ ಆಗ್ಬಿಟ್ಟಿದೆ. ಛತ್ರಿ ನುಗ್ಗೆ ನೋಡಿ ಹೆಂಗೆ. ಓ, ಎಲ್ಲರೂ ನುಗ್ಗೆ ಗಿಡ ಮೇಕ್ ಪುನಃ ಹೋಯ್ತವೆ. ಹೌದು, ನಿಮ್ಗೆ ಒಳ್ಳೆ ಛತ್ರಿ ತರ ಬಂದದೆ. ಅದು ಅಷ್ಟೇ, ತುಂಬಾ ಬ್ರಾಂಚಸ್ ಹೊಡ್ಕೊಂಡಿದೆ, ಸಿಕ್ಕಾಬಡೆ ಎಲೆ ಇದೆ. ನುಗ್ಗೆ ಅಂದ್ರೆ ಒಂದ್ ಸ್ವಲ್ಪ ಡ್ಯಾನ್ಸಿಂಗ್ ಶೇಡ್ ಅಂತ ಕರಿತೀವಿ ನಾವು. ಯಾವಾಗಲೂ ಒಂಥರ ನೆರಳು ಹಿಂಗ್ ಆಡ್ತಾ ಇರ್ತದೆ. ನಿಮ್ಮಲ್ಲಿ ಒಂಥರ ನೆರಳು ಚೆನ್ನಾಗಿದೆ. ಬನ್ನಿ ಸರ್, 3ನೇ ನಿಮ್ಮ ತೊಗರಿಯಿಂದ ನೋಡೋಣ. ಇದು ನಿಮ್ಮ 3ನೇ ವೆರೈಟಿ. 3ನೇ ವೆರೈಟಿ ತೊಗರಿ ಸರ್. ತೊಗರಿ. ಈಗ ಅಲ್ಲಿ 2 ವೆರೈಟಿ ತೋರಿಸ್ತೆ. ಹೌದು. ಇಲ್ಲಿ 3ನೇ ವೆರೈಟಿ. ಇದು ನಾಟಿ ವೆರೈಟಿನೇ ಸರ್. ಇದುವೇ ನಾಟಿನ ವೆರೈಟಿ. ಕಾಳು ಮಾತ್ರ ಚಿಕ್ಕದಾಗಿ ಬರುತ್ತೆ ನೋಡಿ. ಇದು ಇಷ್ಟು ದಪ್ಪ ಗಿಡ ಇದೆಯಲ್ಲ, ಹೌದು, ಒಂದೇ ಒಂದು ಕಾಳು. ಇದು ಆ ಕಾಳು ನೋಡಿದ್ರೆ ನೀವು ಒಂದು ರಾಗಿ ಕಾಳಿಗಿಂತ ಸ್ವಲ್ಪ ದಪ್ಪ ಇರ್ತದೆ ಅಷ್ಟೇ. ಇದು ಇಷ್ಟು ದಪ್ಪ ಗಿಡ ಬತ್ತ ಅಂತ ಹೇಳ್ತಾ ಇದೀರಿ ನೀವು. ಇದು ಇಷ್ಟು ದಪ್ಪ ಬಂದಿದೆ ನೋಡಿ. ಎಷ್ಟು ಗಿಡ ಬಂದಿದೆ ಹತ್ತತ್ರ ಏನಿಲ್ಲ ಅಂದ್ರು ಇಲ್ಲಿಂದ ಅಲ್ಲಿಗೆ ಒಂದ್ 4 ಅಡಿ ಇಲ್ವಾ ಸರ್? 4 ಅಡಿ ಬರುತ್ತೆ ಸರ್. 4 ಅಡಿ, 4 ಅಡಿ, 4 ಅಡಿ ಒಂದೇ ಒಂದ್ ಕಾಳು. ಇಷ್ಟು ಗಿಡ ಇಷ್ಟು ದಪ್ಪ ಬಂದಿ ಇಷ್ಟು ತರ ಹೂ ಕೊಟ್ಟಿ ಇಷ್ಟು ಕಾಯಿ ಕೊಟ್ರೆ ನಾಟಿ ವೆರೈಟಿ ಯಾಕೆ ಇಂಪ್ರೂವ್ ಮಾಡಬಾರ್ದು? ಖಂಡಿತ. ರೈತರು ಯಾಕೆ ನಮ್ಮ ನಾಟಿ ವೆರೈಟಿಗೆ ಹಿಂದಕ್ಕೆ ಹೋಗ್ತಾರೆ? ಹೈಬ್ರಿಡ್ ವೆರೈಟಿ ಜಾಸ್ತಿ ಕೊಡ್ತದೆ ಅಂತ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ. ಜಾಸ್ತಿ ಹೆಂಗ್ ಕೊಡುತ್ತೆ ಅದು? ಈಗ ನೋಡಿ, ನಾಟಿ ವೆರೈಟಿ ನಾನು ಕಾಳು ಹಾಕಿರೋದು. ಈಗ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ತೊಗರಿ ಬೆಳೆ ಅಂತ ಜಾಗ ಬೆಳೆಯಲ್ಲವ, ನರ್ಸರಿಗೆ ಹೋಗಿ ಗಿಡ ತಗೊಂಡ್ಬಂದು ಗಿಡ ನೆಡ್ತಾರೆ, ಸಸಿಗಳನ್ನ ಹೇಳ್ಸ್ಕೊಂಡು. ನೀವು ಸಸಿಗಳು ಹಾಕೋ ಅವಶ್ಯಕತೆ ಯಾಕೆ ಬೇಕು? ಅವ್ನು ನರ್ಸರಿಯನ್ನ ಯಾಕೆ ಉದ್ಧಾರ ಮಾಡ್ಬೇಕು ನಮ್ಮ ರೈತರುಗಳು? ನಮ್ಮ ಬೀಜನ ನಾವೇ ಮನೇಲಿ ಮಾಡ್ಕೊಂಡು ನಾಟಿ ವೆರೈಟಿನ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಬೆಳೆನೂ ತುಂಬಾ ಚೆನ್ನಾಗಿದೆ ಇದು. ಯಾಕಂದ್ರೆ ನಾನು ಬೇರೆ ಕಡೆಯಿಂದ ತಂದು ನಾನು ಈ ವರ್ಷ, ಯಾಕಂದ್ರೆ ನಾನು ಮಾಡ್ಕೊಂಡ್ ಬರ್ತಿದ್ದು ತರಕಾರಿ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಈ ತೊಗರಿಗಾಗ್ಲಿ, ಸಿರಿಧಾನ್ಯಕ್ಕಾಗ್ಲಿ, ಭತ್ತಕ್ಕಾಗ್ಲಿ, ತಡ್ನಿ, ಅಲಸಂದೆ, ಅವ್ರಿಗೆ ಯಾವ್ದಕ್ಕೂ ನಾನು ಒತ್ತು ಕೊಟ್ಟಿತ್ತಿಲ್ಲ. ಈಗ 3 ವರ್ಷದಿಂದ ಈಚೆಗೆ ಸರ್ ನಂದೇನು ಅಂತ ಅಂದ್ರೆ, ಈ ಒಬ್ಬ ರೈತನ ಇದ್ರ ಪ್ರತಿಯೊಂದು ಇರಬೇಕು.
ಅವ್ನು ತಿನ್ನೋ ಆಹಾರ ಪದ್ಧತಿ ಪ್ರತಿಯೊಂದೂ ಅವ್ನ ಮನೇಲಿ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನಿವಾಗ ಪ್ರತಿ ಗೆಡ್ಡೆ ಗೆಣಸಾಗಲಿ, ಭತ್ತ ಆಗಲಿ, ತೊಗರಿ ಆಗಲಿ, ಅಲಸಂದೆ ಆಗಲಿ, ಒಂದು ಹೂವಿನ ಗಿಡ ತಾವಿಂದ ಹಿಡ್ದು ಪ್ರತಿಯೊಂದೂ ನಾನು ಅದನ್ನು ಸಂರಕ್ಷಣೆ ಮಾಡಿ ನಾನು ಇಡ್ತಾ ಬರ್ತಾ ಇರೋದು. ಮುಂದಿನ ಪೀಳಿಗೆಗಾದ್ರೂ ಇದ್ರ ಅವಶ್ಯಕತೆ ಇರಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ರೈತರುಗಳು ಮತ್ತು ಪ್ರತಿಯೊಬ್ಬರು ಅದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಅಂದರೆ ನಿಮ್ಮನ್ನೇನು ನಾನು ಏನು ಕೇಳೋರ್ದೇನು ಕೇಳಕ್ಕೆ ಹೋಗ್ತಿಲ್ಲ. ಹೌದು, ಒಟ್ಟಿನಲ್ಲಿ ಅದನ್ನ ನಾವು ಇದನ್ನ ನೀವು ಉಳಿಸಿ ಬೆಳೆಸಿ ಅಂತ ನಾನು ಹೇಳ್ತಾ, ಮತ್ತೆ ಅದನ್ನ ಬಚ್ಚಿಟ್ಟು ತಮ್ಮ ಹಳ್ಳಿಗಳಿಗೆ ಒಂದು 10 ಕೊನೆ ಪಕ್ಷ ಇಡೀ ಒಂದು ಹಳ್ಳಿಲಿ ಒಂದು 100 ಮನೆ ಇದೆ ಅಂದ್ರೆ 100 ಮನೇಲೂ ಇಲ್ಲದೆ ಇದ್ರು ಪರವಾಗಿಲ್ಲ, 10 ಮನೇಲಾರು ಕೊಡಿ 10 ವೆರೈಟಿ ಬೀಜನಾರು ಅವ್ರವ್ರ ಮನೆಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಮುಂದಿನ ಪೀಳಿಗೆಗೆ ಒಂದು ಅದು ಬೇಕು. ಯಾಕಂದ್ರೆ ಇವೆಲ್ಲ ನಮಗೆ ಔಷಧಿ ಗಿಡಗಳು, ಇವೆಲ್ಲವ ನಮ್ಮ ಆರೋಗ್ಯ ಉಳಿಸ್ಕೊಡ್ತವೆ ಇವು. ಯಾಕೆ ಹೈಬ್ರಿಡ್ ಯಾವುದೂ ಉಳಿಸ್ಕೊಡಲ್ಲ. ಅದಕ್ಕಾಗಿ ನನ್ನ ಕಳೆಯಿಂದ ಕೇಳ್ಕೊತಾ ಇರೋದು, ತಮ್ಮಲ್ಲಿ ನಾಟಿ ವೆರೈಟಿ ಏನು ಭತ್ತ, ತರಕಾರಿ ಆಗಲಿ, ಕಾಳಾಗಲಿ, ಸಿರಿಧಾನ್ಯಗಳಾಗಲಿ, ಭತ್ತ ಆಗಲಿ, ಇವನ್ನ ನಾವು ಉಳಿಸ್ಕೊಂಡು ನಾವು ತಿಂತಾ ಬರ್ತಾ ಇದ್ದು ಮತ್ತೆ ನಮ್ಮ ಮಕ್ಳಿಗೂ ತಿನ್ನಿಸ್ತಾ ಇದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ಆಗಲಿ ಔಷಧಿ ಆಗಲಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನಮ್ಮ ಆಹಾರನೇ ಔಷಧಿಯಾಗಿ ಕೆಲಸ ಮಾಡಿ ನಮ್ಮ ರೋಗಗಳನ್ನ ಕಂಟ್ರೋಲ್ ಮಾಡಿ ನಮ್ಮನ್ನು ಅಭಿವೃದ್ಧಿಯಾಗಿ ಮತ್ತು ಆರೋಗ್ಯವಾಗಿರಲಿಕ್ಕೆ ಅವಕಾಶ ಕೊಡ್ತದೆ. ಅದಕ್ಕೆ ಇಂಥ ನಮ್ಮ ನಾಟಿ ವೆರೈಟಿಗಳು ಎಲ್ಲಿ ಸಿಗ್ತದೆ ಅದನ್ನು ಕಲೆಕ್ಟ್ ಮಾಡಿ ತಮ್ಮ ಜಮೀನಲ್ಲಿ ಒಂದು 10 ವೆರೈಟಿನಾರು ಉಳಿಸ್ಕೊಂಡು ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಇದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಅಂತ ಮಾತು ಹೇಳಿದ್ರೆ. ಈಗ ಮನೆ ಒಂದೊಂದು ಏರಿಯಾಗೂ ಒಂದೊಂದು ಮೆಡಿಕಲ್ ಸ್ಟೋರ್ ಆಗ್ಬಿಟ್ಟಿದೆ. ನೀವ್ ಹೇಳ್ದಂಗೆ ನಮ್ ರೈತರು ಪಾಲನೆ ಮಾಡ್ಬಿಟ್ರೆ ಒಂದೊಂದ್ ಮನೆಯಲ್ಲೂ ಈ ತರ ಒಂದಷ್ಟು ದವಸ ಧಾನ್ಯಗಳ ಭಂಡಾರ ಹುಟ್ಟಾಕೊಳುತ್ತೆ. ನಿಜವಲ್ಲ ನೋಡಿದ್ರಲ್ಲ ವೀಕ್ಷಕರ, ಯಾವ ತರ ಇತ್ತು ಅಂತ. ಈ ಒಂದಷ್ಟು ತೊಗರಿಕಾಯಿಗಳದ್ದು ಇವರ ಸಂಗ್ರಹ, ನೀವುಗಳು ಕೂಡ ಅಷ್ಟೇ ಈ ತರ 4-5 ಬೀಜಗಳನ್ನ ನೀವು ಕೂಡ ತಗೊಂಡು ನಿಮ್ಮ ಜಮೀನುಗಳಲ್ಲಿ ನಾಟಿ ಮಾಡಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಈ ತರ ಒಂದಷ್ಟು ನಾಟಿ ಬೀಜಗಳನ್ನ ಹಂಚಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಯಾಕೆಂದ್ರೆ ನಾವು ಈ ತರ ಮಾಡಿದ್ರೇನೆ ಈ ಹೈಬ್ರಿಡ್ ಅನ್ನೋ ಒಂದು ಭೂತನ ನಮ್ಮ ದೇಶದಿಂದ ಹೊರಗಡೆ ಓಡ್ಸಕ್ಕೆ ಸಾಧ್ಯ. ನಮ್ಮ ತಾತ ಮುತ್ತಾತರೆಲ್ಲ 80 ವರ್ಷ 90 ವರ್ಷ ಆದ್ರೂ ಗಟ್ಟಿಗೆ ನಡ್ಕೊಂಡು ಓಡಾಡೋರು. ನಮ್ಗೆ ಈಗ 40 ವರ್ಷ 30 ವರ್ಷಕ್ಕೆ ಮಂಡಿ ನೋವು, ಕೈಕಾಲ್ ನೋವು ಎಲ್ಲ ಬರ್ತಾ ಇದೆ. ಅದಲ್ದ್ರ ನೀವಾಗ ಶುಗರ್ ಅನ್ನೋದು ತುಂಬಾನೇ ಎಲ್ಲೋ ವಯಸ್ಸಾದಾಗ ಬರ್ತಾ ಇತ್ತು. ಈಗ ತುಂಬಾನೇ ಈಗ ಹುಟ್ಟಿರೋ ಒಂದು 3-4 ವರ್ಷದ ಮಕ್ಳಿಗೆಲ್ಲ ಶುಗರ್ ಬರ್ತಾ ಇದೆ. ಏನಕ್ಕೆ ಹೇಳಿ? ಈ ಹೈಬ್ರಿಡ್ ಕಾರಣ ಅದಕ್ಕೆಲ್ಲ. ದಯವಿಟ್ಟು ಆದಷ್ಟು ಒಂದಷ್ಟು ಹೈಬ್ರಿಡ್ ಪದಾರ್ಥಗಳನ್ನ ತಿನ್ನೋದನ್ನ ನಿಲ್ಸನ. ಈ ತರ ಒಂದಷ್ಟು ನಾಟಿ ಪದಾರ್ಥಗಳಿಗೆ ಮತ್ತೆ ಈ ತರ ಒಂದಷ್ಟು ನಾಟಿ ಪದಾರ್ಥಗಳು ಎಲ್ಲಾನು ನಮ್ಮ ಸಖತ್ ಸೊಪ್ಪು ಸಂತೆಯಲ್ಲಿ ಸಿಕ್ಕತ್ತೆ. ಇದೆಲ್ಲಾನು ಬೇಕಿದ್ರೆ ನೀವು ನಮ್ಮ ಮೈಸೂರಲ್ಲಿ ನಡೀತಾ ಇರುವಂತ ಸಖತ್ ಸೊಪ್ಪು ಸಂತೆಗೆ ಬನ್ನಿ ಅಂತ ನಿಮ್ನೆಲ್ಲಾನು ರಿಕ್ವೆಸ್ಟ್ ಮಾಡ್ತೀನಿ. ಆ ಸಖತ್ ಸೊಪ್ಪುವಿನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೀವೆಲ್ಲರೂ ಬನ್ನಿ. ನಿಮ್ನೆಲ್ಲ ಸಖತ್ ಸೊಪ್ಪಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಸಿಕ್ಕನ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.